ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಸಾವುಕಾರ. ನಮ್ಮದು ಆಂಧ್ರ ಪ್ರದೇಶ, ಯಳ್ಳಾರ್ತಿ ಗ್ರಾಮ, ಒಳಗುಂದ ಮಂಡಲ, ಆಲೂರು ತಾಲೂಕು, ಕರ್ನೂಲ್ ಜಿಲ್ಲಾ. ನಮ್ಮ ಹೆಸರು ದರಗಣ್ಣ. ಬಯಲಾಟದಲ್ಲಿ ಮೊಟ್ಟ ಮೊದಲು ನಾನು ಕೀಚಕನ ಪಾತ್ರ ಮಾಡಿದ್ದೇನೆ. ಕೀಚಕನ ಪಾತ್ರ 4 ಸಲ ಯಳ್ಳಾರ್ತಿಯಲ್ಲಿ ಕೀಚಕನ ಪಾತ್ರ ಮಾಡಿದ್ದೇನೆ. 1 ಸಲ ಕರ್ನಾಟಕದಲ್ಲಿ ಅಚ್ಚಳ್ಳಿ ಭಾಗದಲ್ಲಿರುವ ಹೊನ್ನಳ್ಳಿ ಗ್ರಾಮದಲ್ಲಿ 1 ಸಲ, 5 ಸಲ ನಾನು ಕೀಚಕನ ಪಾತ್ರ ಮಾಡಿದ್ದೇನೆ. ಆಮೇಲೆ ಅಭಿಮನ್ಯು, ಅರ್ಜುನನ ಪಾತ್ರ ಕೂಡ ನಾನು ಮಾಡಿರುತ್ತೇನೆ. ಖಡ್ಗದ ಹಿಡಿಯಂ ಬಿಡದು ಬಡದು ನಡಗವಂತೆ ಜಯಂಕರಿಸುತ್ತ ಬರಬಗೆನ್ನಾರ್ಭಟವಂ ಕಂಡು ಆದಿಚೇತನು ಕರೆಯಲಾರದ ಈ ಬಡವೆಯೊಳಗೆ ಕೊಂಡನು. ಇಂಥ ಬಟ ಪರಾಕ್ರಮನ ಮುಂಭಾಗದೋಳು ನಿಂತು ನಿರ್ಭಯದಿಂದ ವೀರಾದಿವೀರನಂ ದಾರಂದ ಕೇಳುವ ನೀನು ಧಾವನಲಯದರೇ ಸರಿ ಎಂದಕ್ಕೆ ಬಳಿರಿಯೇಗಲೈ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಚಂದ ಪ್ರಚಂಡ ಅಂಡನದು ಬರವ ಮಂಡಲೀಕರ ರುಂಡಂಗಳ ಎನ್ನ ಕೆರ ಪುಂಡರೀಕದವನರಿಗೆ ಕೋದಂಡದಿಂ ಖಂಡಿಸುವ ಭುಜವನ್ನು ವ್ಯಾಘ್ರನಂತೆ ಉದ್ಘಟಿಪವತ್ಕೋಪಾಗ್ನಿನಾಶಿಕಾಗ್ರದಿಂ ಕರ್ಬಗೆಯವರ ಸೂಸುತ್ತ ಬರವ ಎನ್ನ ಬಟುತರ ವೀಕರಕ್ಕೆ ಕೂರುವನ್ನು ಕುಗ್ಗಿದನು. ಆದಿಶೇಷನು ತಲವಾಗಿದನು. ದಿಗ್ಗಂತೆಗಳ ಕಿರ್ರಂದು ಬದಿರಿದವು. ಬೂದುಗುಪ್ಪ ವಿಶ್ವನಾಥ ಸಾವುಕಾರ್ ಅವರು ನಮ್ಮನ್ನ ಬಾಳ ದೇಹಲಿಂದ ಬರಬೇಕು, ನಮ್ಮಲ್ಲಿಗೆ ಪರಿಚಯ ಆಗ್ಬೇಕಂತ ಕರಿತೇಲಿದ್ರು. ಆದ್ರೆ ಅವಕಾಶ ನಮಗೆ ಸಿಗಲಿಲ್ಲ. ಇವತ್ತು ಅವರ ಭೇಟಿಯಾಗಿ ಅವರ ವಿಚಾರಗಳನ್ನು, ಅವರ ವ್ಯವಹಾರಗಳನ್ನು, ಅವರು ಮಾಡುವಂತ ನಿಸ್ವಾರ್ಥ ಸೇವೆಯನ್ನು ತಿಳಿದುಕೊಳ್ಳೋಣ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ದುಡ್ಡಿಗೆ ಬಹಳ ಮಂದಿ ಬೆಲೆ ಕೊಡ್ತಾರ, ದುಡ್ಡಿದ್ರೇನೆ ಕೆಲಸ ಮಾಡ್ತಾ ಇದಾರ. ಅಂತ ಸಮಯದಲ್ಲಿ ಇವತ್ತು ತಮ್ಮ ಸ್ವತಂಗಿದ್ದರು ಕೂಡ ಅಂತ ಕಲಾವಿದರು ನುಡುಕಿ ಅವರನ್ನು ಬೆಳಕಿಗೆ ತಂದು ಜನಗಳಿಗೆ ಪರಿಚಯ ಮಾಡಿ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಅಲ್ದ ಬೇರೆ ಬೇರೆ ಆಂಧ್ರ, ತೆಲಂಗಾಣ ರಾಷ್ಟ್ರದಲ್ಲಿ ಕೂಡ ಅವರು ಸಂಚಾರ ಮಾಡುತ್ತಾ ಜನಗಳಿಗಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಾ ಅವರು ಒಬ್ಬ ವ್ಯಕ್ತಿಗಳನ್ನ ಕಂಡಿಡಿಬೇಕು, ಒಬ್ಬ ಜ್ಞಾನಿಗಳನ್ನು ಹೊರಗೆ ತರಬೇಕು, ಒಬ್ಬ ಅನುಭವಿಗಳನ್ನ ಜನಕ್ಕೆ ಪರಿಚಯ ಮಾಡಬೇಕು. ಆವಾಗಾದ್ರೆ ನಮ್ಮ ಸಮಾಜ ಉದ್ಧಾರ ಆಗ್ತತಿ, ಅವಾಗಾದ್ರೆ ನಮ್ಮ ಸಮಾಜ ಬೆಳಕಿಗೆ ಬರ್ತತಿ. ಇಲ್ಲಾಂದ್ರ ಸಮಾಜದಲ್ಲಿ ಅಜ್ಞಾನ ಅಂಧಕಾರದಿಂದ ಹೊರಗೆ ಬರಕ್ ಸಾಧ್ಯ ಇಲ್ಲ ಅಂತೇಳಿ ತಮ್ಮ ಸ್ವತಃ ವ್ಯವಹಾರಗಳನ್ನ ಬಿಟ್ಟು ಜನರ ಸೇವೆ, ಜನಾರ್ದನ ಸೇವೆ ಅಂತ ಭಾವಿಸಿ ನಿಸ್ವಾರ್ಥದಿಂದ ತಾವೊಂದು ಒಂದು ಪ್ರೆಸ್ಸಿನವರಾಗಿ, ಒಂದು ಮೀಡಿಯಾದವರಾಗಿ, ಒಂದು ಸಂಗೀತಗಾರನಾಗಿ, ಒಂದು ಜನರ ಸೇವೆಯನ್ನು ಮಾಡುತ್ತಾ ಇದಾರಲ್ಲ, ಇಂಥವರನ್ನ ನಾವು ಇವತ್ತು ಭೇಟಿಯಾದ್ದು ನಮ್ಮ ಮಹಾಪುಣ್ಯ. ಇಂಥ ನಿಸ್ವಾರ್ಥ ಸೇವೆ ಮಾಡುವವರು ಈ ಸಮಾಜದಲ್ಲಿ ಆಗಲಿ, ಎಲ್ಲಾ ಕಲಾವಿದರು ಇಂಥವರಿಂದ ಬೆಳಕಿಗೆ ಬರಲಂತ ನಾವು ಕೇಳಿಕೊಳ್ತೇವೆ. ಯಾಕೆಂದ್ರೆ ಇವತ್ತು ತಮ್ಮ ಸ್ವಂತ ಖರ್ಚಿನಿಂದ ಹಂಪಿಗೆ ಹೋಗ್ತಾರ, ಅಯೋಧ್ಯಕ್ಕೆ ಹೋಗ್ತಾರ, ಎಲ್ಲೆಲ್ಲೋ ಅವರು ಕಲಾಮಂದಿರಗಳಿಗೆ ಹೋಗ್ತಾರ. ಅವರು ಸ್ವಂತ ಯಾರು ಪರಿಚಯ ಇಲ್ದರೂ ಕೂಡ ತಾವೇ ಅವ್ರ ಫೋನ್ ನಂಬರ್ ತಗೊಂಡು ಅವ್ರನ್ನ ಕರೆಸಿಕೊಂಡು ಅವರ ಸಾಹಿತ್ಯವನ್ನು, ಅವರ ಸಾಧನವನ್ನು ತಿಳ್ಕೊಂಡು ಎಲ್ಲರಿಗೆ ಅವರನ್ನ ಒಂದು ಮುಖಪಟವಾಗಿ, ಒಂದು ಕನ್ನಡಿಯಾಗಿ ಬೆಳಕಿಗೆ ತರುವಂತ ಈ ಕಾಲದಲ್ಲಿ ಯಾರಾದರೂ ಇದ್ದಾರಂದ್ರೆ ಅವರು ನಮ್ಮ ವಿಶ್ವಾರ್ಥ ಸಾವುಕಾರರು. ಇಂಥವರಿಗೆ ನಾವು ಯಾವತ್ತು ಚಿರಋಣಿಯಾಗಿರ್ತೀವಿ. ಇವತ್ತು ಆಸ್ತಿ ಗಳಿಸ್ಬೋದು, ದುಡ್ಡು ಗಳಿಸ್ಬೋದು, ವೈಭವ ಗಳಿಸ್ಬೋದು, ಆದರೆ ಒಬ್ಬ ಸಾಹಿತ್ಯ, ಒಬ್ಬ ಕಲೆಗಾರ, ಒಬ್ಬ ನಿಸ್ವಾರ್ಥ ವ್ಯಕ್ತಿಯನ್ನು ನಾವು ಕಳ್ಸಕ್ಕಾಗದಲ್ಲ. ಇಂಥ ನಿಸ್ವಾರ್ಥದಿಂದ ಸೇವೆ ಮಾಡೋವರಿಗೆ ನಾವೆಲ್ಲ ಕಲೆಗಾರರೆಲ್ಲರೂ ಋಣಪಡಿಯಾಗಿರ್ಬೇಕು. ಇಂಥವರಿಗೆ ನಾವು ಸಹಕಾರ ಕೊಡಬೇಕು. ಇವತ್ತಿನ ಪ್ರಭುತ್ವ ಆಗಲಿ, ಇವತ್ತು ರಾಜಕಾರಣಿಗಾಗಲಿ ಇಂಥ ಮಹಾನ್ ವ್ಯಕ್ತಿಗಳನ್ನ ನೀವು ಆಧರಿಸಿ ಗೌರವಿಸಬೇಕಂತ ಕೇಳುತ್ತಾ ಈ ಅವಕಾಶ ಕೊಟ್ಟಂತ ವಿಶ್ವನಾಥ ಸಾವುಕಾರ್ನವರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಶಿರವ ಸೂರೆಯ ಮಾಡಯ್ಯ ಎನ್ನ ನರವಾ ಆಗಿತ್ತು ರಂಗಭೂಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು 9481941999. ಕಡ್ಡಿಯ